ಬಯಸುತ್ತೇನೆ. ಹಾಗೆ ಇಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ, ವೇದಿಕೆಯಲ್ಲಿರುವವರಿಗೂ ಎದುರಲ್ಲಿರುವವರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಾನು ಉಷಾ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲ ಒಕ್ಕೂಟದ ಅಧ್ಯಕ್ಷೆ, ಚಂಚಲ ತೇಜೋಮಯ ಗೌರವ ಅಧ್ಯಕ್ಷರು. ಇವರು ಶಾಂತಿ ಹೆಗ್ಡೆ ತಾಲೂಕಿನ ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆ. ಸಲಹೆಗಾರರು ಪ್ರೇಮಲತಾ ರಾವ್, ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ. ಹಾಗೆ ನಾಡ್ದು ಇದೇ ಬರುವ ಶನಿವಾರ 8ನೇ ತಾರೀಕು ನಾವು ಒಂದು ಮಹಿಳೆಯರ ಜಾಥಾದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಲಿದ್ದೇವೆ. ಅದಕ್ಕಾಗಿ ತಮ್ಮ ಸಹಕಾರವನ್ನು ಕೋರಿದ್ದೇವೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಪ್ರತಿನಿಧಿಯವರಿಗೆಲ್ಲರಿಗೂ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟ ಸುಮಾರು 37 ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಇದೇ ಮಾರ್ಚ್ 8ರ ದಿವಸ ದೇಶಾದ್ಯಂತ, ಪ್ರಪಂಚದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾರೆ. ಆ ದಿವಸದಲ್ಲಿ ನಾವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳು ಸೇರಿ 9 ತಾಲೂಕುಗಳಿವೆ. ಅದರಲ್ಲಿ 7 ತಾಲೂಕುಗಳು ಈಗಾಗಲೇ ಅಸ್ತಿತ್ವದಲ್ಲಿದೆ. ಆ ತಾಲೂಕಿನ ಎಲ್ಲ ಪ್ರತಿನಿಧಿಗಳು ಸೇರಿ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಮೊದಲನೇದಾಗಿ ನಾವು ಒಂದು ಮಹಿಳಾ ಜಾಥಾವನ್ನ ಆಯೋಜನೆ ಮಾಡಿದ್ದೇವೆ. ಮಹಿಳಾ ವಾಹನ ಜಾಥಾ ಅಂತ ಹೇಳಿದ್ರೆ ಎಲ್ಲ ತರದ ವಾಹನಗಳು, ನಿಮ್ಮ 2 ವೀಲರ್ ಇಂದ ಹಿಡಿದು ರಿಕ್ಷಾ, ಕಾರು, ಬಸ್ಸು, ಟ್ರಕ್, ಎಲ್ಲ ತರದ ವಾಹನಗಳನ್ನ ಮಹಿಳೆ ಚಲಾಯಿಸುವಂತಹ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಪ್ರಶಾಂತ್ ಹೋಟೆಲ್ನ ಬಳಿಯಲ್ಲಿರುವಂತಹ ಸಣ್ಣ ಮೈದಾನದಲ್ಲಿ, ಅಲ್ಲಿಂದ ಪ್ರಾರಂಭವಾಗಿ ನಗರದ ಮುಖ್ಯ ರಸ್ತೆಯಾದ್ಯಂತ ಚಲಿಸಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ್ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಜಾಥಾ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ತನಕ ಬರಲಿದೆ. ಅಲ್ಲಿಂದ ನಾವು ನೆಕ್ಸ್ಟ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಇರುವವರು ನಮ್ಮ ದಕ್ಷಿಣ ಕನ್ನಡದಲ್ಲೇ ಒಬ್ಬರು ಶಾಸಕಿಯಾಗಿರುವಂತಹ ಕುಮಾರಿ, ಮಹಿಳಾ ಶಾಸಕಿಯಾಗಿರುವಂತಹ ಭಾಗೀರಥಿ ಮುರಳಿಯರವರು. ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಉಷಾ ನಾಯಕರವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಸ್ಥಳೀಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ, ಶ್ರೀಮತಿ ಲೀಲಾವತಿ ಅಣ್ಣನಾಯ್ಕ, ಅಧ್ಯಕ್ಷರು ನಗರಸಭೆ ಪುತ್ತೂರು, ಹಾಗೆ ಕಿಶೋರ್ ಕುಮಾರ್, ಸದಸ್ಯರು ವಿಧಾನ ಪರಿಷತ್, ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಈಶ್ವರ್ ಭಟ್ ಪಂಜಿಗುಡ್ಡೆ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಕುಂತಲಾ ಡಿ ಶೆಟ್ಟಿ, ಮಾಜಿ ಶಾಸಕರು, ಶ್ರೀಮತಿ ಭವಾನಿ ಪ್ರಭು, ಉಪ ಪ್ರಧಾನ ವ್ಯವಸ್ಥಾಪಕರು, ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ, ಹಾಗೆ ಶ್ರೀಮತಿ ಮಲ್ಲಿಕಾ ಪ್ರಸಾದ್, ಮಾಜಿ ಶಾಸಕರು, ಡಾಕ್ಟರ್ ಸುಧಾ ಎಸ್ ರಾವ್, ಪ್ರಗತಿ ಆಸ್ಪತ್ರೆ, ಇವರ ಒಂದು ಉಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಹಾಗೆ ಎಲ್ಲ ತಾಲೂಕಿನ ಒಂದೊಂದು ತಾಲೂಕಿನ ಒಬ್ಬೊಬ್ಬ ಸದಸ್ಯರಿಗೆ ಎಲೆಮರೆಯ ಕಾಯಿ ಅಂತಿರುವಂತಹ ಒಂದೊಂದು ಸದಸ್ಯರಿಗೆ ನಾವು ಸನ್ಮಾನವನ್ನ ಮಾಡ್ಲಿಕ್ಕಿದ್ದೇವೆ. ಹಾಗೆ ಮಧ್ಯಾಹ್ನದ ಮೇಲೆ ಮಹಿಳೆಯರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲದಕ್ಕೂ, ಮಹಿಳಾ ಕಾರ್ಯಕ್ರಮಕ್ಕೆಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಖಂಡಿತವಾಗಿಯೂ ನಮಗೆ ಅಗತ್ಯವಾಗಿದೆ. ಹಾಗೆ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮೆಲ್ಲರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದೊಂದು ತಾಲೂಕಿನಿಂದ ಒಬ್ಬೊಬ್ರು ಅಂದ್ರೆ ಈಗ 7 ತಾಲೂಕುಗಳು ಇದರಲ್ಲಿದ್ದಾವೆ. ಅಂದ್ರೆ ನಮ್ದು ಈಗ ಮೂಡುಬಿದ್ರೆ ಮತ್ತೆ ಕಡಬ ತಾಲೂಕನ್ನ ನಮ್ಗೆ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇರಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಉಳ್ಳಾಳ ಮತ್ತು ಮೂಲ್ಕಿ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೌದು, ಹೌದು. 7 ಮಂದಿಗೆ ಒಬ್ಬೊಬ್ಬರಿಗೆ ಸಾಧಕರಿಗೆ ಹೆಸರು ಇಲ್ಲ ಸರ್. ಅಂದ್ರೆ ನಾವು ಅಲ್ಲ ಸೆಲೆಕ್ಟ್ ಆಗಿದೆ, 2-3 ಹೆಸರು ಕೊಡ್ಬೋದು. ಕೊಟ್ರೆ ಅಲ್ಲ ಕೊಡ್ಬೋದು, ಈಗ ಬರ್ದು ಬೇಕಾದ್ರೆ. ಹೌದು, ಪುತ್ತೂರಿನ ಅಲ್ಲಿ ನಟರಾಜ್ ವೇದಿಕೆಯಲ್ಲಿ ಜಿಲ್ಲೆಯಿಂದ ಇಲ್ಲಿ ಪುತ್ತೂರಲ್ಲಿ. ಲಾಸ್ಟ್ ಇಯರ್ ನಾವು 2 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಆಯೋಜಿಸಿದ್ದೇವೆ ಇದೇ ತರದ ಒಂದು ಜಾಥಾ. ಅದರಲ್ಲಿ ನಮ್ಗೆ ಕಂಬಳದ ಕೋಣದಿಂದ ಹಿಡಿದು ಕುದುರೆ ಚಲಾಯಿಸಿದ್ದು ಮಹಿಳೆ, ಎಲ್ಲ ತರದ ವಾಹನಗಳು, ಬಸ್ಸು, ಟ್ರಕ್, ಕಾರು, ಆಂಬುಲೆನ್ಸ್, ಜೀಪು, ಸೈಕಲ್, ಎಲ್ಲಾ ತರದ ವಾಹನಗಳನ್ನ 2 ವರ್ಷಗಳಲ್ಲಿ ನಾವು ಮಾಡಿದ್ದೇವೆ. ಈ ವರ್ಷ ಈ ಜಿಲ್ಲಾಧ್ಯಕ್ಷರು ಇಲ್ಲಿಯವರಾದದ್ರಿಂದಾಗಿ ಇದನ್ನೊಂದು ಪುತ್ತೂರಿನಲ್ಲಿ ಮಾಡುವ ಅನ್ನುವ ಯೋಚನೆಯಿಂದ ಪುತ್ತೂರಿಗೆ ಈ ಸಲ ಬಂದಿದೆ. ಅಲ್ಲ ಕುದುರೆ ಅಲ್ಲಿಂದ ನಮ್ಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ರೆ ಮಾಡ್ಬೋದಿತ್ತು, ಆದ್ರೆ ಮಂಗಳೂರಿನಿಂದ ತರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ನಮಗೆ. ಹೌದು, ಅಲ್ಲ ನಾವು ಇದನ್ನ ಒಂದು ಶೋ ಅಥವಾ ಆ ರೀತಿಯಾಗಿ ಮಾಡ್ತಾ ಇಲ್ಲ, ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಬೇಕು ಅನ್ನುವ ಒಂದು ಆ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮದ್ರಲ್ಲಿ ಒಂದು ಆಂಬುಲೆನ್ಸ್ ಬಿಡುವವರು ಈಗ ನಾಳ್ದು ಬರ್ತಾರೆ, ಅಥವಾ ಒಂದು ಬಸ್ ಬಿಡುವವರು, ಒಂದು ಟ್ರಕ್ ಬಿಡುವವರು, ಒಂದು ರಿಕ್ಷಾ ಬಿಡುವವರದ್ದು ನೀವು ಕೇಳಿದ್ರೆ ಅವರ ಹಿಂದಿನದೊಂದು ಬಹಳವಾದಂತಹ ನೋವಿನ ಕಥೆಗಳಿವೆ. ಅಂದ್ರೆ ಗಂಡನ ಆಂಬುಲೆನ್ಸ್ ಬಿಡ್ತಾ ಇದ್ರು, ಅದನ್ನ ತಾನು ಒಂದು, ಈಗ ಒಬ್ರು ರಾಧಿಕಾ ಅಂತೇಳಿ ಒಬ್ರಿದ್ದಾರೆ, ಅವ್ರೀಗ ನಾಳ್ದು ಆಂಬುಲೆನ್ಸ್ ಬಿಡ್ತಾರೆ. ಗಂಡ ತೀರಿ ಹೋದಾಗ ಅವ್ರಿಗೆ 1 ಆಂಬುಲೆನ್ಸ್ ಇತ್ತು, ಈಗ ಅವರ ಇದ್ರಲ್ಲಿ ಅವರು 6 ಆಂಬುಲೆನ್ಸ್ ಅನ್ನ ಮಾಡಿದ್ದಾರೆ. ಅದು ಒಂದು ಆತ್ಮವಿಶ್ವಾಸವನ್ನ ಮಹಿಳೆಯರಿಗೆ ತುಂಬಬೇಕು ಅನ್ನೋದೇ ನಮ್ಮದೊಂದು ಮುಖ್ಯ ಉದ್ದೇಶದಿಂದ ನಾವ್ ಈ ಜಾಥಾವನ್ನ ಮಾಡ್ತಾ ಇದ್ದೀವಿ. ಬಸ್ ಬಿಡುವವರು ಇದ್ದಾರೆ ಸರ್, ಸುಕನ್ಯಾ ಅನ್ನುವರು, ಅವರು ಹಾಗೆ ಮಂಗಳೂರಿನಲ್ಲಿ ಅವರು ಸರ್ವಿಸ್ ಬಸ್ ಇದು ಬಿಡ್ತಾ ಇದ್ರು, ಬಟ್ ಈಗ ಸ್ಟಾಪ್ ಮಾಡಿದ್ದಾರೆ. ಬಟ್ 2 ವರ್ಷದಲ್ಲಿ ಮಂಗಳೂರಿನ ಮೇನ್ ನಮ್ಮ ಎಲ್ಲಿ ಬನ್ಸ್ ಹಾಸ್ಟೆಲ್ ನಮ್ಮ ಪುರಭವನ ತನಕ ಬಸ್ ಚಲಾಯಿಸಿದ್ದಾರೆ. ಲಾಸ್ಟ್ ಇಯರ್ ನಮ್ಗೆ ಪೊಲೀಸಿನವರದೆಲ್ಲ ಒಳ್ಳೆ ಇತ್ತು, ನಮ್ಮ ಎದುರಿಗೆ ಪೊಲೀಸ್ ಲೇಡೀಸ್ ಎಲ್ಲ ಬೈಕ್ ಬಿಟ್ಕೊಂಡು ಅವರೇ ಮುಂದೆ ಹೋಗಿದ್ದಾರೆ. ಲಾಸ್ಟ್ ಇಯರ್ ಇದಿರುವಾಗ ಊರ್ವ ಪೊಲೀಸ್ ಠಾಣೆ ಇದ್ದು ಭಾರತ್, ಹೌದು, ನಮ್ಮ ಉದ್ಘಾಟಕರಾಗಿ ಸಲ ಜಾಥಾದ ಉದ್ಘಾಟಕರನ್ನ ಅವರೇ ಮಾಡ್ತಾ ಇದ್ದಾರೆ. ಯಾರದು ಸರಿ, ಹೌದು, ಶ್ರೀಮತಿ ಸವಿತಾ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಇವರು ಜಾಥಾದ ಉದ್ಘಾಟನೆಯನ್ನ ಮಾಡ್ಲಿಕ್ಕಿದ್ದಾರೆ. ನಾನು ಹಾಗೆ ಹೇಳುವಾಗ ಸ್ವಲ್ಪ